ಜನಗಳಿಗೆ ಮೋಸ ಮಾಡಬೇಡ. ಸಿನಿಮಾ ಶುರು ಮಾಡಿದ್ಯಾ, 4 ಭಾಷೆ ಸಿನಿಮಾ ನೀನೇ ಫಸ್ಟ್ ಮಾಡ್ತಿರೋದು. ನಿನ್ನನ್ನು ನಂಬ್ಕೊಂಡು ರಜನಿಕಾಂತ್ ಡೇಟ್ ಕೊಟ್ಟಿದ್ದಾರೆ, ನಾಗಾರ್ಜುನ್ ಡೇಟ್ ಕೊಟ್ಟಿದ್ದಾರೆ. ಇದು ಈಶ್ವರಿ ಸಂಸ್ಥೆಯ ಪ್ರೆಸ್ಟೀಜ್. ಯಾವುದೇ ಕಾರಣಕ್ಕೂ ನೀನು ಹೆಜ್ಜೆ ಹಿಂದೆ ಹಾಕೋದಿಲ್ಲ. ಸಿನಿಮಾ ನಾವು ಅನ್ಕೊಂಡಾಗ ಆಗೋದಿಲ್ಲ ಅಂತ ಗೊತ್ತಿದ್ದು, ಅದು ಬರೋದಿಲ್ಲ ನಾವು ಅನ್ಕೊಂಡಾಗ ಚೆನ್ನಾಗಿ ಆಗೋದಿಲ್ಲ ಅಂತ ಗೊತ್ತಿದ್ದು, ಅವತ್ತು ಆ ಸಿನಿಮಾ ಮುಗಿಸ್ತೀನಿ ನಾನು. ಆ ಸಿನಿಮಾ ಒಂದು ಸಿನಿಮಾದಲ್ಲಿ ನಾನು ಹೇಳೋದು 89ರಲ್ಲಿ ಅಥವಾ 90ರಲ್ಲಿ 10 ಕೋಟಿ ಕಳಿತೀನಿ ನಾನು. ಅವತ್ತಿಗೆ ಮಾಡೋ ಅಷ್ಟು ಸಂಪಾದನೆ ಕಳಿತೀನಿ. ಆದರೂ ನಮ್ಮಪ್ಪ ಸಿನಿಮಾ ನೋಡ್ಬಿಟ್ಟು, ನಾನು ನಮ್ಮಪ್ಪನ ಸಿನಿಮಾ ತೋರಿಸಿದಾಗ ಆ ಸಿನಿಮಾ ಮೇಲೆ ತುಂಬ ಹುಚ್ಚು ಜನರಿಗೆ. ಎಲ್ಲ ಬಚ್ಚಿಕೊಂಡು ಆಪರೇಟರ್ ರೂಮ್ ಎಲ್ಲ ಬಂದು ಬಿಚ್ಚಿಕೊಂಡು ನೋಡ್ಬೇಕು, ನಾವು ಏನೋ ಮಾಡಿದಾರೆ ರವಿಚಂದ್ರನ್ ಅಂತ. ನಾವು ಬಾಗ್ಲು ಹಾಕ್ಬಿಟ್ಟು ಸಿನಿಮಾ ನೋಡ್ತಿದ್ವಿ ಅವಾಗ. ನಮ್ಮಪ್ಪ ಅಷ್ಟೊತ್ತಿಗೆ ಮೈ ಹುಷಾರಿಲ್ಲ, ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ್ರು. ಅವ್ರು ಹಂಗೂ ಸ್ಟ್ರೆಚರಲ್ಲಿ ಕರ್ಕೊಂಡ್ಬಂದು ಸಿನಿಮಾ ತೋರಿಸ್ತೀನಿ. ಅವ್ರಿಗೊಂದು ಮಾತು, ಸಿನಿಮಾ ಎಲ್ಲ ಆದ್ಮೇಲೆ ಅಪ್ಪ ಸಿನಿಮಾ ಹೇಗಿದೆ ಅಂತ ಕೇಳ್ತೀನಿ. ಅದಕ್ಕೆ ಅವ್ರು ಒಂದು ಮಾತು ಕೇಳ್ತಾರೆ, ನಾನೇನು ಬಿಡೋ ನಿನ್ಗೆ ಹೇಗಿದೆ ಹೇಳೋ ಸಿನಿಮಾ ಅಂತ. ನಾನು ಸುಮಾರಾಗಿದೆ, ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ, ಬಟ್ ಎಲ್ಲೋ ಚಿಕ್ಕ ಚಿಕ್ಕದು ಮಿಸ್ ಆಗಿದೆ. ಸಾಕಲ್ಲ, ನೀನು ತಪ್ಪು ನಿನ್ಗೆ ಗೊತ್ತಾದ್ರೆ ನೀನು ಮುಂದಕ್ಕೆ ಬೆಳಿತೀಯ. ಆದ್ರೆ ನೀನಂತ ಡೈರೆಕ್ಟರ್ ಯಾರು ಇಲ್ಲ ಕಣ. ಅವಾಗ ನಾನು ನಮ್ಮಪ್ಪನ ಒಂದು ಮಾತು ಕೊಡ್ತೀನಿ. ನಮ್ಮಪ್ಪನ ಮೈ ಹುಷಾರಿಲ್ಲ. ನನಗೊಂದು ಭಯ ಏನು ಅಂದ್ರೆ, ನಾನು ಸೋಲೋ ಟೈಮಲ್ಲಿ ಇಲ್ಲ ಪಿಕ್ಚರ್ ಏನಾದ್ರು ಏಟ್ ಬೀಳೋ ಟೈಮಲ್ಲಿ ನಮ್ಮಪ್ಪ ತೀರ್ಕೊಂಡ್ಬಿಡ್ತಾರ ಅನ್ನೋ ಒಂದು ಭಯ ತುಂಬಾ ಕಾಡ್ಬಿಡ್ತು ನನಗೆ. ನಮ್ಮಪ್ಪ ಬದುಕಿರ್ಬೇಕಾದ್ರೇನೆ ಈ ರವಿಚಂದ್ರನ್ ಕ್ರೇಜಿ ಸ್ಟಾರ್ ಸಕ್ಸಸ್ ನೋಡ್ಬೇಕು ಅಂತ ರಾಮಾಚಾರಿ ಮಾಡಿದೆ. ನಾನು ಹೇಳ್ಬಿಟ್ಟೆ ಮಾಡಿದೆ, ಅಪ್ಪ ನಿನ್ನ ನಕ್ಕೊಂಡೇ ಹೋಗ್ಬೇಕು.